ಬೆಳಗ್ಗೆ ಆದ್ರೆ ಸಾಕು ಹೆಣ್ಮಕ್ಳ ಕೆಲಸ ಚಾಲೂನ ನೋಡ್ರಿ. ಅದು ಮಾಡಿ ಇದು ಮಾಡಿ ಸಾರು ಏನು ಮಾಡೋದು, ನೆಂಚ್ಕೊಳಕ್ಕೆ ಏನು ಮಾಡೋದು, ನಾಷ್ಟಕ್ಕೆ ಏನು ಮಾಡೋದು, ಯೋಚನೆ ಮಾಡಿ ಮಾಡಿ ಅರ್ಧ ಜೀವನ ಅಡುಗೆ ಮನೆಯಾಗ ಕಳೆದೋಗ್ಬಿಡ್ತೈತ್ರಿ. ಗೊತ್ತೇ ಆಗಲ್ಲ ನಮ್ಗೆ. ಗಡ ಗಡ ರವೆ ಹೊರದು ಉಪ್ಪಿಟ್ಟು ಮಾಡ್ಬಿಡೋಣ, ಮತ್ತು ಗುಂಡ ಪುಟ್ಟಿ ಬಂದ್ರೆ ಹೊಟ್ಟೆ ಹಸ್ತೈತೆ ಅಂತಾರೆ. ಆಮೇಲೆ ನಾಷ್ಟ ಅದು ಮಾಡಿ ಪಾತ್ರೆ ತೊಳೆದು, ನಿನ್ನೂ ಬಟ್ಟೆ ಭಾಳ ಆಗ್ಬಿಟ್ಟಿದ್ದಾವೆ, ತೊಳಿಬೇಕು. ನೀರು ಬಂದಾಗನ ತೊಳೆದು ಹಾಕಿದ್ರೆ ಚಲೋ ಆಗ್ತೈತೆ. ಮನೆಯಾಗೆ ನಾವು ನೀರಷ್ಟು ಖಾಲಿ ಆಗಲ್ಲ. ನಾನು ನೀರು ಬಂದಾಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ರೀ. ನಮ್ಗೆ ಸ್ವಲ್ಪ ಆಳಾರ ಆಗ್ತೈತೆ. ಮೆಣಸಿನ್ಕಾಯಿ ಉಪ್ಪಿಟ್ಟೊಳಗೆ ಭಾಳ ಆದ್ವೇನು, ಒಂದು 4 ಹಾಕಿ ಉಳ್ದಿರೋವನ್ನ ಎತ್ತಿಟ್ಬಿಡ್ತೀನಿ. ಗಂಗಾ, ಹಾಂ ರೀ ಅತ್ತೆ. ಏನು ಮಾಡತ್ತೆ? ಇದು ನಾಷ್ಟ ಆಗಿಲ್ಲ ಇನ್ನು? ನಿಮ್ಮ ಮಾವಂಗೆ ಹೊಟ್ಟೆ ಹಸ್ತೈತೆ ಅಂತ ನೋಡಿ ಬಂದೈತೆ. ಹೌದ್ರಿ? ಅಯ್ಯೋ, ಬೇಗ ಬಂದುಬಿಟ್ಟಿದ್ದಾರೆ ಇವತ್ತು. ಇನ್ನೇನು ಆಯ್ತು ತಗೊಳ್ರಿ, 5 ನಿಮಿಷ ಉಪ್ಪಿಟ್ಟು ಒಗ್ಗರಣೆ ಕೊಟ್ಬಿಡ್ತೀನಿ. ಇರ್ಲಿ ತಗೋ, ನಡೀತೈತೆ. ಅದು ಆದಾಗ ಬೇಕಂತ ಬರಲ್ಲ. ಯಾವ ಥರ ಒಂದಿನ ಮಾಡದೇ ಇರು ನೋಡು, ಆವತ್ತು ಬರ್ತೈತೆ ಹೊಟ್ಟೆ ಹಸ್ತೈತಂತೆ. ನೀನು ಕೈಗೆ ಕಳ್ಕೊಂಡು ಆರಾಮಾಗಿ ಮಾಡು, ಅವಸರ ಏನು ಮಾಡಬೇಡ. ಮತ್ತು ಕೈಗೆ ಕಳ್ಕೊಂಡು ಯಾಕೆ ಬೇಕು? ಇವು ಹಬ್ದಾಗ ಮಾಡಿರೋ ಚಕ್ಲಿ ಚೂಡ ಇದಾವೆ, ತಗೋ ಕೊಡ್ತೀನಿ, ತಿಂತೈತಿ. ಹಾಕ್ಕೊಡ್ರಿ ಹಂಗಾದ್ರೆ, ಎಲ್ಲರೂ ಒಮ್ಮೆಲೆ ತಿನ್ನೋಣಂತ. ಅತ್ತೆ, ಹಿತ್ತಲ ಕಡೆ ಹೋಗಿದ್ರಿ? ನೀರು ಬಂದಿದ್ದಾವ ಇಲ್ಲ ಇನ್ನು? ಈಗ 8 ಗಂಟೆ ಆಗೈತೆ. ಅವ್ನು ನೀರು ಬಿಡೋದೆಲ್ಲಿ ಇನ್ನೂ 9-9:30 ಆಗ್ತೈತೆ. ತಗೋ ಗಂಗಾ, ಚಕ್ಲಿ ಚೂಡ ಡಬ್ಬಿ ಕೊಡ್ತೀವಿ ಈ ಕಡೆ ಸ್ವಲ್ಪ. ಇಲ್ಲಾಂದ್ರೆ ಕುತ್ಕೋ, ನಾನು ತಗೋತೀನಿ. ಮತ್ತೆ ಎಲ್ಲಿ ಎದ್ದೈತೆ ಈ ರವೆ ತಟ್ಟೆ ಒಂದು ಸ್ವಲ್ಪ ಸರ್ಸ್ಕೊ, ನಾನು ತಗೋತೀನಿ. ಇದೇನು ತಗೊಂಡು ಬಂದು ಈಗ? ಬೇಡಪ್ಪ, ನನಗೆ ಒಂದಿಷ್ಟೇ ಇಷ್ಟು ನಾಷ್ಟ ಹಾಕೊಂಡು ಬಾ, ತಿಂದು ಹೋಗ್ತೀನಿ. ಇನ್ನೂ ನಾಷ್ಟ ಆಗಿಲ್ಲ, ತಿಂತವ. ಉಪ್ಪಿಟ್ಟು ಮಾಡತ್ತಾಳೆ. ಎಲ್ಲ ಅರ್ಜೆಂಟ್ ಆಯ್ತು ಅಷ್ಟು ಹೋಗೋದು? ಎಲ್ಲಿ ಹೋಗೋದು ಅರ್ಜೆಂಟ್ ಇಲ್ಲ. ನಿನ್ನೆ ಹೇಳಿಲ್ಲ ಸೀನಪ್ಪ ಅವ್ರ ಮನೆ ತೆಗೆ ಕುರಿ ಪಾಲಾಗ್ತಾನಂತ, ನೋಡಿ ತೊಗೊಂಡು ಬರ್ತೀನಿ. ಇನ್ನೂ ಗ್ಯಾರಂಟಿ ಇಲ್ಲ. ಮತ್ತು ನೀವು ಕಾರಾಗಿರ ರುಬ್ಕೊಂಡು ಕೂತ್ಕೊಂಡಿರಿ. ಒಂದು 10-12 ಮನೆಯವ್ರು ಹೇಳಿದ್ರೆ ಕಡಿತೀನಂತ ಹೇಳಿದ್ದೆ. ಇಲ್ಲ ಅಂತಂದ್ರೆ ನಾಡಿದ್ದು ನೋಡೋಣ ಅಂದಿದ್ದ. ಹೋಗಿ ನೋಡಿ ಬರ್ತೀನಿ. ಆಮೇಲೆ ಬೇಕಾದ್ರೆ ಕಾರಾಗಿರ ರುಬ್ಬುವಂತ್ರಿ. ಹೌದೇನು? ಎಷ್ಟಂತ ಪಾಲು? 1000 ರೂಪಾಯಿ ಅಂತ. ಹೌದೇನು? ನೋಡ್ಬಾ ಹೋಗಂಗಂದ್ರೆ. ಮತ್ತು ಬಂದು ಹೇಳು, ಬೇಗ ಬೇಗ ಮನೆ ಕೆಲಸ ಆದರೂ ಮುಗಿಸ್ಕೋತೀವಿ. ಮತ್ತು ಮಟನ್ ತಂದ್ರೆ ಅಡುಗೆ ಮಾಡೋದು ಅದ ಆಗ್ಬಿಡ್ತೈತಿ. ಹ್ಞೂ ತಿಂದು ಹೋಗ್ತೀನಿ. ಕುಡಿಯೋಕೆ ಒಂದು ಗ್ಲಾಸ್ ನೀರು ತೊಗೊಂಡು ಹೋಗು. ಮತ್ತು ಒಂದು ಲೋಟ ಚಾ ಇದ್ರೆ ಕೊಡಲೆ? ಚಾ ಈಗೇನು ಮಾಡಿಲ್ಲ ನಾವು, ಬೆಳಗ್ಗೆದ ಇರ್ಬೇಕು ನೋಡೋಣ. ಅದನ್ನು ಬಿಸಿ ಮಾಡಿಕೊಡ್ಲಿ? ನಡೀತೈತೆ ಹೋಗ್ಲಿ, ಅದನ್ನು ಬಿಸಿ ಮಾಡಿ ತೊಗೊಂಡು ಬಾ. ಆತವ, ಚಕ್ಲಿ ಹೊರಕೆ ಒಳಗೆ ಸಾಕಿ ಇನ್ನೊಂದೆರಡು ತೊಗೊಂಡು ಬರಲಿ? ಬೇಡ, ಏನೂ ಬೇಡಪ್ಪ. ನನಗೆ ಎಷ್ಟು ತೊಗೊಂಡು ತೊಗೊಂಡು ಬಂದು ಚಾ ಒಂದು ತೊಗೊಂಡು ಬಾ ಸಾಕು. ಒಂದೆರಡು ತರ್ತೀನಿ ತಗೋ. ಪುಟ್ಟಿಗಟ್ಲೆ ಮಾಡಿಟ್ಟಿದ್ದೀವಿ, ಮತ್ತು ಯಾರು ತಿಂತಾರೆ ಅದನ್ನು? ಮಾಡಿದ್ದೀರಂದ್ರೆ ನಾನು ಒಬ್ಬನೇ ಕುತ್ಕೊಂಡು ತಿನ್ನಲಿ ಈಗ? ಅಷ್ಟು ತೊಗೊಂಡು ಯಾರು ಮಾಡಂದ್ರು ನಿಮ್ಗೆ? ಮನೇಲಿ ಎಷ್ಟು ಮಂದಿ ಇದ್ದೀವಿ ನೋಡಿ ಮಾಡಬೇಕು. ಅದೆಲ್ಲ ಏನು ಗೊತ್ತಿಲ್ಲ, ಒಟ್ಟು ದಬಾಯಿಸಿ ಮಾಡಿಡೋದು. ಗಂಗಾ, ಹಾಂ ರೀ ಅತ್ತೆ. ಪಾತ್ರೆಲಿ ಚಾ ಐತಲ್ಲ, ಬಿಸಿ ಮಾಡೋದು ಸ್ವಲ್ಪ ನಿಮ್ಮ ಮಾವಾಗ ಬೇಕಂತ. ಬೆಳಗ್ಗೆ ಮಾಡಿದ್ರೆ ಇರ್ಬೇಕ್ರಿ. ಬಿಸಿದು ಉಪ್ಪಿಟ್ಟಾಗೈತೆ ನೋಡ್ರಿ, ತಿಂತಾರೇನು ಕೇಳಿ ನೋಡ್ರಿ, ಹಾಕ್ಕೊಡ್ತೀನಿ. ಈಗೇನು ಬೇಡ, ಆಮೇಲೆ ಬಂದು ತಿಂತೆ ತಗೋ. ಊರಲ್ಲಿ ಕುರಿ ಪಾಲಾಗ್ತಾರಂತ ನೋಡಿ ತೊಗೊಂಡು ಬರ್ತೀನಂತ ಹೇಳ್ತಿತ್ತು. ಇನ್ನೂ ಕಡಿಯೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿತ್ತು. ಹೆಂಗಾದ್ರೆ ಇರಲಿ, ಬೇಗ ಬೇಗ ಕೆಲಸ ಮುಗಿಸೋಣ. ಅಕಸ್ಮಾತ್ ತೊಗೊಂಡು ಬಂದ್ರೆ ಎಲ್ಲ ಕೆಲಸ ಬಿಟ್ಟು ಅಡುಗೆ ಮಾಡೋದಾಕೈತಿ. ನೀನು ಹೊರಗಡೆ ಕೆಲಸ ಪಾತ್ರೆ ಬಟ್ಟೆ ಮಾಡು, ನಾನು ಒಳಗಡೆ ಕಸ ನೆಲ ಎಲ್ಲ ಮಾಡ್ಕೋತೀನಿ. ಇಬ್ಬರು ಮಾಡಿದ್ರೆ ಬೇಗ ಬೇಗ ಕೆಲಸ ಆಗ್ತೈತಿ. ಇದು ಚಾ ಬಿಸಿ ಇಡು, ಬರ್ತೀನಿ. ಹೌದ್ರಿ? ಚಾ ಬಿಸಿ ಇಡು, ನೀರು ಕೊಟ್ಟು ಬರ್ತೀನಿ. ಅತ್ತೆ, ನಾ ಚಾ ಕೊಟ್ಟು ಬರ್ತೀನಿ ರೀ, ನೀವು ಉಪ್ಪಿಟ್ಟು ಹಾಕೊಂಡು ತಿನ್ನಿರಿ. ನಾನು ಒಬ್ಳೆ ತಿನ್ನಲಿ, ಮತ್ತು ನೀವು ಯಾವಾಗ ತಿನ್ನೋರು?
ಬೇಡವ ಪುಟ್ಟಿ ಗುಂಡ ಬರಲಿ ಇರು, ಎಲ್ಲರೂ ಒಮ್ಮೆಲೆ ಕುತ್ಕೊಂಡು ತಿನ್ನೋಣಂತ. ಎಲ್ಲಿ ಹೋಗಿದ್ದಾರೆ ಅವರು? ಬೆಳಗ್ಗೆ ಬೆಳಗ್ಗೆ ಸೂಟಿ ಕೊಟ್ರೆ ಹಿಂಗೆ ನೋಡಿ ಮಕ್ಕಳು. ಚಾ ಕೊಡಿಲಿ ಕೊಟ್ಟು ಬರ್ತೀನಿ. ಅವ್ರೇನಿಗೆ ಜಲ್ದಿ ಬರಲ್ಲ ಬಿಡ್ರಿ. ಬೆಳಗ್ಗೆನ ಅವ್ರ ಶಾಲೆ ಹುಡುಗರೆಲ್ಲ ಬಂದು ಪಟಾಕಿ ಹೊಡ್ಯಕ್ಕೆ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಗುಂಡ ಗೊತ್ತಲ್ಲ, ಪಟಾಕಿ ಇದ್ಬಿಟ್ರೆ ಮುಗೀತು. ಹೊಟ್ಟೆನೂ ಹಸುವಾಗಿದ್ದು ಗೊತ್ತಾಗಲ್ಲ, ಏನೂ ಇಲ್ಲ. ಮಾವರು ಶಾಲೆ ಮುಂದಕ್ಕೆ ಹೋದ್ರೆ ಮನೆಗೆ ಹೋಗ್ರಿ ಅಂತ ಹೇಳಕ್ಕೆ ಹೇಳ್ರಿ ಅವ್ರಿಗೆ. ಹೇಳ್ತೀನಿ ಇರು, ಇಲ್ಲಾಂದ್ರೆ ಒಂದು ಹೆಜ್ಜೆ ನಾನೇ ಹೋಗಿ ಬರ್ತೀನಿ. ಅಲ್ಲ ಯಾಕೆ ಹೋಗಿದ್ದಾರೆ ಹುಡುಗರು? ರಾತ್ರಿ ಹೊಡೆದಕ್ಕೆ ಸಾಕಾಗಿಲ್ಲ ಇವನಿಗೆ? ಹುಡುಗರು ಸೇರ್ಕೊಂಡು ಮಸ್ಕೇರಿ ಮಾಡ್ಕೊಂಡು ಕಿಡಿ ಸಿಡ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಬೆಳಗ್ಗೆ ಸುಶೀಲಾ ಹೇಳ್ತಿದ್ಲು ನೋಡು, ಟಿವ್ಯಾಗ ವಾರ್ತೆಯಲ್ಲಿ ತೋರಿಸ್ತಿದ್ರಂತ. ಅದ್ಯಾವುದೋ ಊರು ಅಂತ ತಡಿ, ಬೆಂಗಳೂರು ಅಂತ ನೋಡು. ಪಟಾಕಿ ಹೊಡ್ಯಕ್ಕೆ ಹೋಗಿ ಒಬ್ಬೊಬ್ರು ಕೈ ಸುಟ್ಕೊಂಡಾರಂತ, ಒಬ್ಬೊಬ್ರದ್ದು ಕಂದೃಷ್ಟಿನ ಹೋಗೈತಂತ. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಹುಡುಗರು ಏನು ಯಾರ ಮಾತು ಕೇಳಲ್ಲ. ದೊಡ್ಡವರಾದ ನಾವು ಜೊತೆಲಿದ್ದು ಸುರ್ಸುರು ಬುತ್ತಿ, ಚಕ್ರ, ಚಿಮ್ನಿ ಇಂಥ ಸಣ್ಣ ಪುಟ್ಟ ಪಟಾಕಿ ಹೊಡೆದು ಮಕ್ಕಳನ್ನ ಖುಷಿ ಪಡಿಸ್ಬೇಕು. ಅದು ಬಿಟ್ಟು ಒಂದೊಂದು ಬಾಕ್ಸ್ ಗಟ್ಟಲೆ ಪಟಾಕಿ ಮಕ್ಕಳ ಕೈಯಲ್ಲಿ ಕೊಟ್ಟು ಸುಮ್ಮನೆ ಇರೋದಲ್ಲ. ಇರು, ಹೋಗಿ ಬರ್ತೀನಿ. ಹೋಗಿ ಬರ್ರಿ, ಹೋಗ್ರಿ. ನಾಷ್ಟ ಮಾಡಿನ ಎಲ್ಲ ಕೆಲಸ ಮಾಡೋಣಂತ. ಇನ್ನೇನು ನೀರು ಬರ್ತಾವೆ, ನಾನು ಅಷ್ಟೋ ತನಕ ಬಟ್ಟೆ ಏನಾದರೂ ನೆನೆ ಇಡ್ತೀನಿ. ನೀರಿನ ಟ್ಯಾಂಕಿ ನಿನ್ನೆ ತುಂಬಿಟ್ಟಿನಿ. ನೀರು ಇನ್ನೂ ಇದಾವೆ ಅದರಲ್ಲಿ. ನೀರು ಚೆಲ್ಲಿ ತೊಳೆಯೋಣ ಬೇಡ? ಮೊದಲು ನೀರು ಬರಲಿ ಇರು, ಆಮೇಲೆ ತೊಳೆದ್ರೆ ಆಯ್ತು. ಮತ್ತು ಒಂದೊಂದು ದಿನ ನೀರಿನ ಗ್ಯಾರಂಟಿ ಇರಲ್ಲ. ಇದು ಮೊದಲು ಬಟ್ಟೆ ನೆನೆ ಇಡ್ತೀನಿ. ಎಲ್ಲರೂ ಕೇಳ್ರಿ, ಇಲ್ಲಿ ನಾವು ತಂದಿರೋ ಎಲ್ಲರ ಪಟಾಕಿನೂ ಈ ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀವಿ. ಈಗ ಯಾರು ಜಗಳ ಆಡಬಾರ್ದು, ಇದು ನಾನು ತಂದಿರೋದು, ಇದು ನಾನು ತಂದಿರೋದು ಅಂತ, ಆಯ್ತಾ? ಎಲ್ಲರೂ ಸರಿಸಮವಾಗಿ ಹಂಚ್ಕೊಂಡು ಪಟಾಕಿ ಹೊಡೆಯೋಣ, ಏನಂತೀರಾ? ನೋಡಿ, ಮೊದಲು ಭೂಚಕ್ರ ಹಚ್ಚೋಣ, ಆಮೇಲೆ ಮಂಡಕ್ಕಿ, ಸರಿನಾ? ಸರಿ. ಭೂಚಕ್ರ ಯಾರು ಹಚ್ತೀರಾ? ನಾನು ಹಚ್ತೀನಿ. ನಾನು ಹಚ್ತೀನಿ. ರಶ್ಮಿ, ನಾನು ಹಚ್ತೀನಿ ತಗೋ. ಎಲ್ಲರೂ ದೂರ ಸರಿರಿ. ಗುಂಡ, ನನ್ನ ಕಾಲಿಂದ ಚಕ್ರನ ನಿನ್ನ ಕಡೆಗೆ ಹೊಡಿತೀನಿ, ನೀನು ಈ ಕಡೆಗೆ ಹೊಡಿ. ಆಯ್ತು ಮಂಜ. ಹತ್ಕೊಂತ ದೂರ ಸರಿರಿ, ಮೇಲಕ್ಕೆ ಹೋಗಿ ಡಮ್ ಅನ್ನುತ್ತೀಗ. ಈಗ ರಾಜು ಆಟೋಮ್ ಬಾಂಬ್ ಹಚ್ತಾನೆ, ಎಲ್ಲರೂ ಸೈಡಿಗೆ ಬರ್ರಿ. ನಮ್ಮ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮ್ಮ ಚಿಲ್ಡ್ರನ್ಸ್ ಕಡೆಯಿಂದ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಗುಂಡ, ಅಲ್ಲಿ ನೋಡೋ, ನಿಮ್ಮ ಅಜ್ಜಿ ಬರ್ತಾ ಐತೆ. ಗುಂಡ, ಬಾ, ನಾವು ಮನೆಗೆ ಹೋಗೋಣ. ಬಾ ಹೋಗೋಣ. ಇಲ್ಲ, ಹೋಗಿ ಬರ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್. ಈಗ ಹೋಗಿ ಇಬ್ರಿಗೂ ಕರ್ಕೊಂಡು ಬಂದೆ ನೋಡು. ಅಷ್ಟೊಂದು ಪಟಾಕಿ ಬಿದ್ದಿದ್ದು ಎಲ್ಲಿಂದ ತಂದಿದ್ರಿ ಗುಂಡ? ಅಜ್ಜಿ, ಅದು ಮತ್ತೆ ಕೇಳ್ತಾ ಇದ್ದೀನಿ, ಹೇಳು. ಮತ್ತೆ ಎಲ್ಲರೂ ಅವ್ರವ್ರ ಮನೆಯಿಂದ ಒಂದೊಂದು ಪಟಾಕಿ ತಗೊಂಡು ಹೋಗಿದ್ವು ಅಜ್ಜಿ. ನಾವು ಜಾಸ್ತಿ ಏನು ತಗೊಂಡು ಹೋಗಿಲ್ಲ. ಒಂದೆರಡು ಸುರುಸುರು ಬತ್ತಿ, ಒಂದು ಮಂಡಕ್ಕಿ, ಒಂದು ರಾಕೆಟ್ ಅಷ್ಟೇ ತಗೊಂಡು ಹೋಗಿದ್ವು ಅಜ್ಜಿ. ಹೌದೇನು? ಯಾರಿಗೆ ಹೇಳಿ ತಗೊಂಡು ಹೋಗಿದ್ರಿ? ನನಗಂತೂ ಹೇಳಿ ತಗೊಂಡು ಹೋಗಿಲ್ರಿ ಅವರು. ನಾವು ತಾತಂಗೆ ಹೇಳಿ ತಗೊಂಡು ಹೋಗಿದ್ವು ಅಜ್ಜಿ. ಬೇಕಾದ್ರೆ ತಾತಂಗೆ ಕೇಳಿ ನೋಡು. ಬರ್ಲಿ ನಿಮ್ಮ ತಾತ, ಕೇಳಿ ನೋಡ್ತೀನಿ. ಗಂಗಾ, ಸ್ವಲ್ಪ ಹಾಕ್ಬೇಕಿಲ್ಲ ಉಪ್ಪಿಟ್ಟು? ಅದಷ್ಟೇ ತಗೊಳ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ, ಗಂಗಾ ಉಪ್ಪಿಟ್ಟು ಮಾಡಿದಾಳ, ತಿನ್ನೋಣಂತ. ನಿನ್ನೆ ವಿಡಿಯೋದಲ್ಲಿ ಎಲ್ಲೆಲ್ಲಿಂದ ನಮ್ಮ ವಿಡಿಯೋಗಳನ್ನ ನೋಡತ್ತೀರಿ ಅಂತ ಕೇಳಿದ್ದೀರಿ. ಭಾಳ ಮಂದಿ ಕಾಮೆಂಟ್ ಮಾಡಿ ತಿಳಿಸಿದ್ದೀರಿ. ನನಗಂತೂ ಊರ ಹೆಸರುಗಳನ್ನ ಓದಿ ತುಂಬಾ ಖುಷಿ ಆಯಿತು. ಎಲ್ಲೆಲ್ಲಿಂದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ನಿನ್ನೆ ವಿಡಿಯೋದಲ್ಲಿ. ಊರ ಹೆಸರುಗಳನ್ನ ಓದ್ತೀನಿ ನೋಡ್ರಿ. ಯಾರ್ದಾದ್ರೂ ಊರ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದ್ರೆ ನಂಗೆ ಒಂದೊಂದು ಯೂಟ್ಯೂಬಲ್ಲಿ ಕಾಮೆಂಟ್ಗಳು ಶೋ ಆಗಲ್ರಿ. ವೈಟಿ ಸ್ಟುಡಿಯೋಲಿ ಯೂಟ್ಯೂಬಲ್ಲಿರೋ ಕಾಮೆಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಊರ ಹೆಸರನ್ನ ನಾನು ಬರೆದಿಟ್ಕೊಂಡೇನ್ರಿ. ಅದನ್ನು ಓದ್ತೀನಿ ನೋಡ್ರಿ. ಇವಾಗ ಹುಬ್ಬಳ್ಳಿ, ಬೆಂಗಳೂರು, ಉತ್ತರಾಖಂಡ್, ಹಾಸನ, ತುಮಕೂರು, ಮಹಾರಾಷ್ಟ್ರ, ನಂಜನಗೂಡು, ಕುಶಾಲನಗರ್, ರಾಮನಗರ್, ಮುರುಖಳ್ಳಿ, ಬಳ್ಳಾರಿ, ಲಿಂಗಾಪುರ, ಚಿಕ್ಕಮಗಳೂರು, ಪಾವಗಡ, ಅಂಕಲ್ಗೆ ಇಷ್ಟು ಊರಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅಂತ ಕಾಮೆಂಟ್ ಹಾಕಿದ್ರಿ. ಇನ್ನು ಬೇರೆ ಬೇರೆ ಊರುಗಳಿಂದ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವೀಡಿಯೋಸ್ಗಳನ್ನ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೀವು ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಹಾಕಬೇಕು ಅನ್ನೋ ಒಂದು ಹುರುಪು ಬರ್ತೈತ್ರಿ. ಈ ಚಿಕ್ಕ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ರೀ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.